ವರ್ಷಗಳಿಂದ ಸಪ್ಲೈ ಮಾಡೋಕೆ ಕೂಡ ರೆಡಿ ಆಗಿದೆ. ಆದಷ್ಟು ನಾವು ಒಂದು 1000 ವೆಂಟಿಲೇಟರ್ಗಳನ್ನು ಖರೀದಿ ಮಾಡ್ತಾ ಇದ್ದೀವಿ. ವಿನಾಕಾರಣ ಹೊರಗಡೆ ಓಡಾಡಿದ್ರೆ ಅರೆಸ್ಟ್ ಮಾಡ್ತೀವಿ. ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಕೊರೋನಾ ಕರ್ಫ್ಯೂ ಬಗ್ಗೆ ನಿರ್ಲಕ್ಷ್ಯ ಬೇಡ. ಸ್ಟ್ಯಾಂಪ್ ಇರೋರು ಮನೆಯಿಂದ ಹೊರಗಡೆ ಬಂದ್ರೆ ಖಂಡಿತ ಅರೆಸ್ಟ್ ಮಾಡ್ತಾರೆ. ಈಗಾಗಲೇ 3 ಅರೆಸ್ಟ್ ಮಾಡಿದ್ದೀವಿ ಕಮಿಷನರ್ ಹೇಳಿದ್ದಾರೆ. ಮನೆಯಲ್ಲೇ ದೇವರಿಗೆ ಕೈ ಮುಕ್ಕೊಂಡು ಬೆಂಗಳೂರು ಲಾಕ್ಡೌನ್ ಸಂಬಂಧಪಟ್ಟಾಗೆ ರಾತ್ರಿ ಹಗಲು ಶ್ರಮಿಸುತ್ತಿದ್ದಾರೆ. ಜನರಿಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಿದ್ದಾರೆ. ಒಟ್ಟಾರೆ ನಗರದಲ್ಲಿ ಪೊಲೀಸ್ ಬಂದೋಬಸ್ತ್ ಯಾವ ರೀತಿ ಇದೆ, ಲಾಕ್ಡೌನ್ ಯಾವ ರೀತಿ ಪರಿಣಾಮಕಾರಿಯಾಗಿ ಜಾರಿ ಮಾಡ್ತಿದ್ದಾರೆ, ಈ ಎಲ್ಲದರ ಬಗ್ಗೆ ಮಾತನಾಡಲು ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂಥ ಭಾಸ್ಕರ್ ರಾವ್ ಅವರಿದ್ದಾರೆ. ಸರ್, ಲಾಕ್ಡೌನ್ ಯಾವ ರೀತಿ ನೀವು ನಿರ್ವಹಿಸ್ತಿದ್ದೀರಾ ಸರ್? ಈಗಾಗಲೇ BMTC ಮತ್ತು KSRTC ಎಲ್ಲ ಬಂದ್ ಮಾಡಲಾಗಿದೆ ಈಗ. ಮತ್ತು ಗೌರ್ಮೆಂಟ್ ಆಫೀಸಸ್ ಕೂಡ ಕ್ಲೋಸ್ ಮಾಡಲಾಗಿದೆ ಈಗ. ಸೊ ಈ ವಿನಾಕಾರಣ ಓಡಾಡೋರಿಗೆ, ಕಾರಣ ಇಲ್ಲದೆ ಓಡಾಡೋರಿಗೆ ನಾವು ಅವ್ರ ಮೇಲೆ ಕ್ರಮ ತಗೊಂಡು ಅವ್ರಿಗೆ ಅರೆಸ್ಟ್ ಮಾಡ್ತೀವಿ. ಅವ್ರಿಗೆ ಎರಡನೇದು, ಈ ಸ್ಟ್ಯಾಂಪ್ ಇರೋರು ಯಾರು ಒಳಗಿರಬೇಕಲ್ಲ, ಈ ಫಾರಿನ್ನರ್ನಿಂದ ಬಂದವರು, ಅವ್ರ ಬಗ್ಗೆ ಮಾತ್ರನೇ ಹೆಚ್ಚಿನ ನಿಗಾ ಇದೆ. ಸೊ ಅವ್ರು ಎಲ್ಲಿದ್ದರೂ ಸಹ ಹೊರಗಡೆ ಬಂದರೆ ಅವರ ನೆರೆಹೊರೆಯವರು ಕೂಡ ನಾವು ತಿಳಿಸಿದ್ದೀವಿ. ಅವರ ಓಡಾಡಿದ್ರೆ ಮನೆ ಆಚೆ ಬಂದರೆ ಅವ್ರಿಗೆ ಇಮಿಡಿಯೇಟಾಗಿ ಅವ್ರಿಗೆ ಅರೆಸ್ಟ್ ಮಾಡಿಬಿಟ್ಟು ಈಗಾಗಲೇ 3 ಜನಕ್ಕೆ ಮಾಡಾಗಿದೆ ಅಲ್ಲಿಗೆ. ಒಟ್ಟಾರೆ ಸರ್, ಮನೆಯಿಂದ ಹೊರಗೆ ಬರ್ತಕ್ಕಂಥ ಜನರಿಗೆ ಕೊನೆಯದಾಗಿ ಪೊಲೀಸ್ ಕಮಿಷನರ್ ಆಗಿ ಯಾವ ರೀತಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಾ? ಮನೆ ಒಳಗಿರಿ, ಸುಮ್ಮನೆ ನನ್ನ ಕೆಲಸ ಎಸೆನ್ಷಿಯಲ್ ಅಂತ ಹೇಳ್ಬೇಡಿ. ಯಾವ ಕೆಲಸ ಜೀವಕ್ಕಿಂತ ಎಸೆನ್ಷಿಯಲ್ ಇಲ್ಲ. ಸುಮ್ಮನೆ ಮನೇಲಿ ವಾದ ಮಾಡಬೇಡಿ. ಆಚೆ ಬರ್ತೀನಿ, ಏನು ಹಬ್ಬ ಹರಿದಿನಗಳಿದ್ರು ದೇವ್ರ ಮುಂದೆ ಕೈ ಮುಗಿದ್ಬಿಟ್ಟು ಅದೇ ಯುಗಾದಿ, ಅದೇ ಹಬ್ಬ ನಮ್ಮದು ಅಷ್ಟೇ. ಇವಿಷ್ಟು ನಗರ ಪೊಲೀಸ್ ಆಯುಕ್ತ ಆಗಿರ್ತಕ್ಕಂಥ ಡಾಕ್ಟರ್ ಭಾಸ್ಕರ್ ರಾವ್ ಅವರ ಹೇಳಿಕೆ. ಒಟ್ಟಾರೆ ಜನರಿಗೆ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಯಾರು ಹೊರಗಡೆ ಬಂದರೂ ಕೂಡ ಕೇಸ್ ಹಾಕ್ತೀವಿ, ನಮಗೆ ನೀವು ತ್ರಾಸ ಕೊಡಬೇಡಿ, ಅಲ್ಲದೆ ಪ್ರಮುಖವಾಗಿ ಯಾರಾದರೂ ಕೈಯಲ್ಲಿ ಸೀಲಿದ್ದಂಥವ್ರು ಬಂದರೆ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡಕ್ಕಾಗಿ ವಿಧಾನಸೌಧದಿಂದ.